ತೊಗೊಂಡಿದ್ದೀನಿ. ಈ ಬಟ್ಲಿಗೆ ಇವಾಗ ನೀರು ಹಾಕ್ತೀನಿ. ನೀರು ತೊಗೊಂಡಿದ್ದೀನಿ. ನಾನಿವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಸೋಯಾಬೀನ್ ಪಕೋಡ ಮಾಡೋಣ ಅಂತ ಇದ್ದೀನಿ. ಅದಕ್ಕೆ ಏನೇನು ರೆಸಿಪಿ ಯಾವ ರೀತಿ ಮಾಡಬೇಕು ಅಂತ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಓಕೆ, ತುಂಬ ಸಿಂಪಲ್ ಇದು. ಸೈಡ್ ಡಿಶ್ ಆದರೂ ಮಾಡ್ಕೋಬೋದು ಅಥವಾ ಕಾಫಿ ಟೀ ಸ್ನ್ಯಾಕ್ಸ್ಗಾದರೂ ಈವ್ನಿಂಗ್ ಟೈಮಲ್ಲಿ ಮಾಡ್ಕೊಬೋದು. ತುಂಬ ಕ್ವಿಕ್ಕಾಗುತ್ತೆ. ಇದು ತುಂಬ ಈಸಿ. ಇದು ಬಿಸಿ ನೀರಲ್ಲ, ತಣ್ಣೀರೇ. ಸೊ ಬಿಂದ್ಯಾ ಚಾನಲ್ ಯಾರಾದರೂ ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಯಾಕಂದರೆ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಇವತ್ತು ನಾನು ಶನಿವಾರ. ಸೊ ಇವತ್ತು ಸೋಯಾಬೀನ್ ಪಕೋಡ ಮಾಡೋಣ ಅಂತ 1 ಕಪ್ ನೀರು ತೊಗೊಂಡಿದ್ದೀನಿ. ಸೊ ಇದು ಮೂರ್ತಿಯವರು ಸೋಯಾಬೀನ್ ಅಷ್ಟು ತಿನ್ನಲ್ಲ, ಅದಕ್ಕೋಸ್ಕರ ಸ್ವಲ್ಪ ಮಾಡ್ತೀನಿ. ನೋಡೋಣ, ಅವ್ರು ತಿಂದರೆ ನೆಕ್ಸ್ಟ್ ಟೈಮು ಮಾಡೋಣ ಅಂತ. ಓಕೆ, ಯಾವಾಗೂ ಪಲಾವ್ಗೆ ಬಿರಿಯಾನಿಗೆ ಆಗ್ತಾಯಿದೆ. ಸೊ ಇವತ್ತು ಸೋಯಾಬೀನ್ ಪಕೋಡ ಮಾಡೋಣ. ಯಾಕಂದರೆ ಬೇಳೆ ಸಾಂಬಾರು ರೈಸ್ ಇದೆ, ಅದಕ್ಕೆ ಸೈಡ್ ಡಿಶ್ ಏನಾದರೂ ಬೇಕಲ್ವಾ, ಅದಕ್ಕೋಸ್ಕರ ನಾನಿಲ್ಲಿ ಸೋಯಾಬೀನ್ ಪಕೋಡ ಮಾಡೋಣ ಅಂತ ಹೇಳ್ತೇನೆ. ಬನ್ನಿ, ಯಾಕೆ ಲೇಟ್ ಮಾಡೋದಿನ್ನ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಅರ್ಧ ಟೀ ಸ್ಪೂನಷ್ಟು ನಾನು ಉಪ್ಪಿನ ಪುಡಿ ಹಾಕಿದ್ದೀನಿ, ಸಾಲ್ಟ್ ಪೌಡರ್. ಸೊ ಇವಾಗ ಸೋಯಾಬೀನ್ ಹಾಕ್ತೀನಿ. ಓಕೆ, ನೋಡಿ ಇಲ್ಲಿ ಉಪ್ಪಿನ ಪುಡಿ ಹಾಕಿದ್ದೀನಲ್ಲ, ಇವಾಗ ಸೋಯಾಬೀನ್ ಹಾಕೋಣ. ಸೋಯಾಬೀನ್ ಹಾಕಿದ್ದೀನಿ ಫ್ರೆಂಡ್ಸ್ ಇವಾಗ. ಸೊ ಇದು ಒಂದು 10ರಿಂದ 15 ನಿಮಿಷ, ಅಂದರೆ ಕಾಲು ಗಂಟೆ 15 ನಿಮಿಷ ಇದು ಚೆನ್ನಾಗಿ ನೆನಿಬೇಕು. ಮಕ್ಕಳು ಆಡ್ತಾವ್ರೆ ಆಚೆ ಕಡೆ, ಯಾಕಂದರೆ ಶನಿವಾರ ಅಲ್ವಾ, ಸ್ಕೂಲೆಲ್ಲ ಹಾಫ್ ಡೇ ಇರುತ್ತೆ, ಮತ್ತು ಕೆಲವು ಮಕ್ಕಳಿಗೆ ರಜಾ ಇರುತ್ತೆ, ನಮ್ಮ ಬಿಂದ್ಯಾ ಥರ. ಸೊ ನೋಡಿ, ಇದು ನೆನಿಬೇಕು. ಇವಾಗ ಒಂದು ಪ್ಲೇಟ್ ಮುಚ್ಚಿ ಎತ್ತಿಟ್ಬಿಡೋಣ. ಇವಾಗ ಒಂದು ಪ್ಲೇಟು ಮುಚ್ಚಿ ಎತ್ತಿಟ್ಬಿಡ್ತೀನಿ. 15 ನಿಮಿಷ ಇದು ನೆನಿಲೇಬೇಕು. ಓಕೆ, ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಬಿಂದ್ಯಾ ಚಾನಲ್ನ ಫಾಲೋ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಏನಾದರೂ ಕಾಮೆಂಟ್ ಇದ್ದರೆ ತಿಳಿಸಿ ದಯವಿಟ್ಟು. ನಾನೇನಾದರೂ ತಿದ್ಕೋಬೇಕಾ ಅಥವಾ ಸರಿಯಾದ ವಾಯ್ಸ್ ಕೊಡಬೇಕಾ ಅಥವಾ ಇನ್ನೂ ಯಾವ ಥರ ಬದಲಾವಣೆ ಮಾಡ್ಕೋಬೋದು ಅಂತ ನೀವು ಹೇಳಿದ್ರೆ ನನಗೊಂದು ನಾನು ಮಾಡ್ತಾಯಿರೋ ವೀಡಿಯೋದಲ್ಲಿ ಚೇಂಜಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, 15 ನಿಮಿಷ ಆಗಿದೆ. ಸೊ ಇಷ್ಟು ಸಾಫ್ಟ್ ಆಗಿದೆ ನೋಡಿ ನೆಂದು. ಇದು ಬರೀ ತಣ್ಣೀರಲ್ಲಿ ಹಾಕಿರೋದು ನಾನು, ವಾರ್ಮ್ ವಾಟರ್, ಬಿಸಿನೀರೇನು ಹಾಕಿಲ್ಲ. ಇದನ್ನು ಚೆನ್ನಾಗಿ ಒಂಚೂರು ನೀರಿಲ್ದಿರ ಹಿಂಗೆ ಹಿಂಡಿ ತೆಗಿಬೇಕು. ಸ್ವಲ್ಪ ಕೂಡ ನೀರಿರಬಾರ್ದು. ಓಕೆ, ಹಿಂಗೆ ಹಿಂಡ್ತಾ ಇರಿ. ಫುಲ್ಲು ಕಂಪ್ಲೀಟಾಗಿ ನೀರು ಬರಬೇಕು. ಕಂಪ್ಲೀಟಾಗಿ ಚೆನ್ನಾಗಿ ಹಿಂಡಿ ನೀರೆಲ್ಲ ತೆಗ್ದಿರೋದು. ಇವಾಗ ಇದಕ್ಕೆ ಸ್ಪೈಸಸ್ ಹಾಕೋಣ. ಒಂದು ಬಾಣಲಿ ತೊಗೊತೀನಿ. ಕಲಸೋಕ್ಕೆ ಅಗಲವಾಗಿದ್ದರೆ ತುಂಬ ಒಳ್ಳೆಯದು. ಸೊ ಬಿಂದ್ಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೋಯಾಬೀನು ನೀರೆಲ್ಲ ಹಿಂಡಿ ತೆಗ್ದಿರೋಂಥ ಸೋಯಾಬೀನ್ ಇದು 20 ನಿಮಿಷ ಅಥವಾ 15 ನಿಮಿಷ ಆದರೂ ಬಿಡ್ಬೋದು. ಚೆನ್ನಾಗಿ ನೆಂದಿರುತ್ತೆ, ಸಾಫ್ಟಾಗಿದೆ ನೋಡಿ, ಎಷ್ಟು ಸಾಫ್ಟ್ ಇದೆ. ಓಕೆ, ಪೆಪ್ಪರ್ ಪೌಡ್ರು 1/4 ಟೀ ಸ್ಪೂನ್ ಹಾಕಿದ್ದೀನಿ. ಯಾಕಂದರೆ ವೆದರ್ ಇವಾಗ ಸರಿಯಿಲ್ಲ. ಸೊ ಕ್ಲೈಮೇಟು ತುಂಬ ಕೋಲ್ಡ್ ಇದೆ, ಅದಕ್ಕೆ ಪೆಪ್ಪರ್ ಪೌಡ್ರು ಯೂಸ್ ಮಾಡಬೇಕು ಅಡುಗೆಗೆಲ್ಲ. ಸೊ ಗಂಟಲು ಸ್ವಲ್ಪ ಚೆನ್ನಾಗಿರುತ್ತೆ. ಓಕೆ, ಅರಿಶಿನ ಪುಡಿ 1/4 ಟೀ ಸ್ಪೂನು, ಧನಿಯಾ 1/4 ಟೀ ಸ್ಪೂನು, ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ ಪುಡಿ, ಯಾಕಂದರೆ ಸ್ವಲ್ಪ ಖಾರ ಇರಲಿ, ವೆದರು ಚಳಿ ಇದೆ, ಅದಕ್ಕೆ ಸ್ಪೈಸಿಯಾಗಿರಲಿ ಅಂತ. ಮಸಾಲ 1/4 ಟೀ ಸ್ಪೂನು, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ನಾನೇ ಮನೇಲಿ ಮಾಡ್ಕೊಂಡಿರೋದು. ಸ್ಪೂನು ಇದೇ ಸ್ಪೂನಲ್ಲಿ 2 ಸ್ಪೂನು ಮೊಸರು ಹಾಕಿರೋದು, ಗಟ್ಟಿ ಮೊಸರು ಇದು 2 ಸ್ಪೂನು. ಅಕ್ಕಿ ಹಿಟ್ಟು ಹಾಕಿದ್ದೀನಿ, ಯಾಕಂದರೆ ಗರಂ ಅನ್ನಲಿ ಅಂತ. ಪಕೋಡ ಅಂದರೆ ಗರಂ ಅಂದ್ರೇ ಚಂದ. ಮತ್ತು ಮೇಲ್ಗಡೆ ಗರಮ್ಮಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರೋದಕ್ಕೆ ನಾನಿಲ್ಲಿ ಮೈದಾ ಹಿಟ್ಟು 1 ಸ್ಪೂನ್ ಹಾಕ್ತಾಯಿದ್ದೀನಿ. ನೋಡಿ, ಅಕ್ಕಿ ಹಿಟ್ಟು 1 ಸ್ಪೂನು, ಮೈದಾ ಹಿಟ್ಟು 1.5 ಸ್ಪೂನ್ ಹಾಕಿದ್ದೀನಿ. ಸೊ ಅದು ಕ್ರಿಸ್ಪಿಯಾಗಿರೋಕ್ಕೆ, ಇದು ಸಾಫ್ಟ್ ಆಗಿ ಬರೋಕ್ಕೆ. ಓಕೆ, ಇವಾಗೆಲ್ಲ ಕಲಸೋಣ. ಒಂದು 1/4 ಟೀ ಸ್ಪೂನಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಫಸ್ಟೇ ಸೋಯಾಬೀನ್ಗೆ ನಾವು ಉಪ್ಪು ಹಾಕಿ ನೆನೆಸಿರ್ತೀವಿ. ಅದಕ್ಕೆ ಇವಾಗ ಮಸಾಲೆಗಳಿಗೆಲ್ಲ ಉಪ್ಪು ಹಿಡೀಲಿ ಅಂತ ಒಂದು ಚಿಟಿಕೆ ಅಷ್ಟಾದರೂ ಸಾಕು.
ಎಷ್ಟು ಉಪ್ಪು ಹಾಕಿದ್ದೀನಿ ನಾನು. ಸೊ ಇವಾಗೆಲ್ಲ ಮಿಕ್ಸ್ ಮಾಡೋಣ. ನೀರು ಹಾಕ್ಬಾರ್ದು, ಯಾಕಂದರೆ ಇದು ನೀರಲ್ಲೇ ನೆನೆಸಿರೋದಲ್ಲ. ಸೊ ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕಿರೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇಲ್ಲಿಲ್ಲ. ಚೆನ್ನಾಗಿ ಕಾದಿದೆ. ಇವಾಗ ಎಣ್ಣೆ ಕಾಯಕ್ಕಿಡೋಣ. ಅಷ್ಟರಲ್ಲಿ ಇದು ಮಸಾಲೆ ಎಲ್ಲ ಸೋಯಾಬೀನ್ಗೆ ಹಿಡ್ಕೊಳ್ಳುತ್ತೆ. ಓಕೆ, ಇಟ್ಟಿದ್ದೀನಿ, ಬಿಸಿ ಆಗ್ತಾಯಿದೆ. ಇವಾಗ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿದ್ದೀನಿ, ಕಾಯ್ತಾ ಇದೆ. ಸೊ ಎಣ್ಣೆ ಕಾಯಿಲಿ. ಇದು ಎಣ್ಣೆ ಏನೇ ಪಪ್ಪು ಈ ಥರ ಕಲರ್ ಇದೆ ಅಂತ. ಇದು ನಾನು ನಿನ್ನೆ ಬೋಂಡ ಮಾಡಿದ್ದು. ಬೋಂಡ ರೆಸಿಪಿ ನನ್ನ ವಿಂಧ್ಯ ಯೂಟ್ಯೂಬ್ ಚಾನಲಲ್ಲಿ ಇದೆ ನೋಡಿ. ಸೊ ಇವತ್ತು ಶನಿವಾರ ಅಲ್ವಾ, ಏನಾದರೂ ಬೇಳೆ ಸಾರು ಅಂದರೆ ತಿನ್ನೋಕ್ಕೆ ಬೋರ್ ಆಗುತ್ತೆ. ಅದಕ್ಕೋಸ್ಕರ ಇತ್ತು ಸೋಯಾಬೀನಲ್ಲಿ ಇವತ್ತು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ವಿಂಧ್ಯ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಾಯಿರಿ ಅಂತ ಹೇಳ್ತಾಯಿದ್ದೀನಿ. ಬನ್ನಿ, ಇವಾಗ ಎಣ್ಣೆ ಕಾದಿದೆಯಾ ನೋಡೋಣ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಆಮೇಲೆ ಇದನ್ನು ಲೋ ಫ್ಲೇಮ್ಗೆ ಇಟ್ಬಿಟ್ಟು ಹಾಕಬೇಕು, ಯಾಕಂದರೆ ಎಣ್ಣೆಯಲ್ಲಿ ಹುಷಾರಾಗಿ ಅಡುಗೆ ಮಾಡಬೇಕು. ಆಮೇಲೆ ಲೋ ಫ್ಲೇಮ್ ಇಕ್ಕಬೇಕು. ಬಬಲ್ಸ್ ಬರ್ತಾ ಇದೆ. ಸೊ ಇವಾಗ ನಾವು ಸೋಯಾಬೀನ್ ಮಿಶ್ರಿತವಾದಂತಹ ಇದನ್ನು ಹಾಕೋಣ. ಒಂದೊಂದಾಗಿ ನಿಧಾನಕ್ಕೆ ಹಾಕಿ ಎಣ್ಣೆಯಲ್ಲಿ ಕಾದೋಗ್ಬಿಟ್ಟಿದೆ. ಅದಕ್ಕೆ ಈಗ ಲೋ ಫ್ಲೇಮಲ್ಲೇ ಹಾಕಿದ್ದೀನಿ, ಯಾಕಂದರೆ ಚೆನ್ನಾಗಿ ಬೇಯಬೇಕು. ಆಮೇಲೆ ಸೀದೋಗ್ಬಿಡುತ್ತೆ ಹೈ ಫ್ಲೇಮ್ ಇಕ್ಕಿದ್ರೆ. ಅದಕ್ಕೋಸ್ಕರ ಲೋ ಫ್ಲೇಮೇ ಇಟ್ಟು ಈ ಥರ ಮಾಡೋ. ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಮತ್ತು ಮೈದಾ, ಅಕ್ಕಿ ಹಿಟ್ಟು ಹಾಕಿರೋದು ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಸೋಯಾಬೀನ್ಗೆ ಹಿಡಿಬೇಕು. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಎಲ್ಲ ತಿರುವಾಗಿದ್ದೀನಿ. ಸೊ ಗೋಲ್ಡನ್ ಕಲರ್ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಬೆಂದಮೇಲೆ ಎತ್ತಿಬಿಡೋಣ. ಇನ್ನೊಂದು 2 ಮಿನಿಟ್ಸ್ ಸಾಕು. ತೂತಿರೋದು ಏನು ಬಾಣಲಿಗೆ ಹಾಕ್ಕೊಂಡ್ರೆ ಸೊ ಎಣ್ಣೆ ಎಲ್ಲ ಏನಾಗುತ್ತೆ, ಇಲ್ಲಿ ಹಿಡ್ಕೊಳ್ಳುತ್ತೆ. ಈ ಎಲೆ ಇದರಲ್ಲಿ ಪ್ಲೇಟಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರ ಹಿಂಗೆ ಹಾಕ್ಬಿಟ್ರೆ ಬಜ್ಜಿ, ಬೋಂಡ, ಹಪ್ಪಳ ಎಲ್ಲ ಕರೆದು ನಾನು ಇದರಲ್ಲೇ ಹಾಕ್ಕೊಳ್ಳೋದು. ಮತ್ತು ಇದನ್ನು ಸೊಪ್ಪು ಸೋಸೋಕ್ಕೆ ಚಿಕ್ಕ ಕೊತ್ತಂಬರಿ ಎಲ್ಲ ತೊಳೆಯೋಕ್ಕೆ ಇಟ್ಕೊಂಡಿದ್ದೀನಿ. ಆಮೇಲೆ ಫ್ರೂಟ್ಸು, ದ್ರಾಕ್ಷಿ ಎಲ್ಲನೂ ಇದರಲ್ಲೇ ನಾನು ತೊಳೆಯೋದು. ಓಕೆ, ತುಂಬ ಸುಲಭವಾಗಿ ತೊಳೆದ್ಬಿಡ್ಬೋದು ಇದರಲ್ಲಿ. ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಗರಿಗರಿಯಾಗಿ ಕಾಣ್ತಾ ಇದೆ. ಬಿಸಿ ಇದೆ, ಮುಟ್ಟಬೇಡಿ. ಎಣ್ಣೆ ಒಂದು ಹಾಕಿದ ತಕ್ಷಣ 1 ಸೆಕೆಂಡ್ ಬಿಟ್ಟು ಹಾಕಿ, ಯಾಕಂದರೆ ಫಸ್ಟ್ ಟ್ರಿಪ್ ಹಾಕಿರ್ತೀರಲ್ಲ ಅದಕ್ಕೋಸ್ಕರ ಇದೆ. ಸೊ ಈ ಸೋಯಾಬೀನ್ನ ನಾವೇನು ಮಾಡಬೇಕಂದ್ರೆ ಚಟ್ನಿ ಅಥವಾ ಟೊಮೆಟೊ ಕೆಚಪ್, ಮ್ಯಾಗಿ ಕೆಚಪ್, ಆಮೇಲೆ ಗ್ರೀನ್ ಚಟ್ನಿ, ಗ್ರೀನ್ ಸಾಸ್, ಚಿಲ್ಲಿ ಸಾಸ್ ಈ ಥರ ಎಲ್ಲ ಹಾಕ್ಕೊಂಡು ನಾವು ತಿನ್ಬೋದು. ಇಲ್ಲಾಂದರೆ ಅನ್ನ ಸಾಂಬಾರಿಗೂ ನೆಂಚ್ಕೊಂಡು ಕೂಡ ತಿನ್ಬೋದು, ನಿಮ್ಮ ಇಷ್ಟ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆರಿರುತ್ತೆ ನೋಡೋಣ ಬನ್ನಿ. ನೋಡಿ ಎಷ್ಟು ಮೇಲ್ಗಡೆ ತುಂಬ ಏನು ಗರಿಗರಿಯಾಗಿದೆ, ಒಳಗಡೆ ನೋಡಿ ಎಷ್ಟು ಸಾಫ್ಟಾಗಿದೆ, ತುಂಬ ಚೆನ್ನಾಗಿದೆ. ಬೆಂದಿದೆ, ಗಮ್ಮಂತ ಇದೆ, ಆಗ್ತಾಯಿದೆ. ನೋಡೋಣ ಮೂರ್ತಿಯವ್ರು ಏನು ಹೇಳ್ತಾರೆ ಅಂತ. ಸೊ ಅವ್ರಿಗಿಷ್ಟ ಆದರೆ ನೆಕ್ಸ್ಟ್ ಟೈಮು ನಾನು ಮಾಡೋವಾಗ ಫಸ್ಟ್ ಟೈಮ್ ಅಂದರೆ ಸ್ವಲ್ಪನೇ ಮಾಡ್ಕೊತೀನಿ, ಯಾಕಂದರೆ ಮನೆಯವ್ರು ಮಾಡಿ ವೇಸ್ಟ್ ಆಗಬಾರ್ದಲ್ವ, ಮನೆಯವ್ರಿಗೆ ಇಷ್ಟ ಆಗಬೇಕು. ಅದಕ್ಕೋಸ್ಕರನೇ ಪಕೋಡ ರೆಡಿಯಾಗಿದೆ. ಸೊ ಇಲ್ಲಿಗೆ ಈ ವಿಡಿಯೋ ನಾನು ಮುಕ್ತಾಯ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಒಳ್ಳೆ ರೆಸಿಪಿಯೊಂದಿಗೆ, ಹೆಲ್ತಿ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ವಿಂಧ್ಯ ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಂಧ್ಯ ಯೂಟ್ಯೂಬ್ ಚಾನಲ್.